ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬಾ ದಿನ ಆಗೋಯ್ತು ಗುರು. ಇವತ್ತು ಬಿಗ್ ಬಾಸ್ ಬಗ್ಗೆ ಒಂದು ಲೈಟ್ ಆಗಿ ಮಾತಾಡೋಣ ಗುರು. ಏನಪ್ಪಾ ಅಂದ್ರೆ ಈ ಮೋಕ್ಷಿತ ಎರಡು ತಲೆಯ ಹಾವ, ಇವಳು ಬರೀ ನಾಟಕ ಮಾಡಿಕೊಂಡು ಆ ಒಂದು ನಾಮಿನೇಷನ್ ಇಂದ ಪಾರಾಗಬೇಕಾದ್ರೆ ನಾಟಕ ಮಾಡಿಕೊಂಡು ಹಾಡಾಡ್ಕೊಂಡು ಬಚಾವಾದ ಮೇಲೆ ಯುವ ರಾಣಿ ಪಟ್ಟ ಸಿಕ್ಕಿದ ಮೇಲೆ ಬದಲಾದ್ರ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ನಾಟಕ ಗುರು. ಏನಕ್ಕಂದ್ರೆ ಇವರು ಗೌತಮಿ, ಮಂಜು, ಈ ಮೋಕ್ಷಿತ ಮೂರು ಒಟ್ಟಿಗೆ ಇದ್ದು ಸ್ನೇಹಿತರಾಗಿ ಚೆನ್ನಾಗಿದ್ರು. ಆಮೇಲೆ ಏನೋ ಇಷ್ಟ ಆಗಲಿಲ್ಲ, ಹೊರಗೆ ಬಂದ ಮೇಲೆ ಅಲ್ಲಿ ಏನೇನು ನಡೀತು, ಏನೇನು ಸ್ಟ್ರಾಟಜಿ ಮಾಡ್ತಾರೆ ಉಗ್ರಂ ಮಂಜು ಅವರಂತ ಎಲ್ಲರ ಹತ್ರ ಹೇಳ್ಕೊಂಡು ಕನ್ನಡಿಯಿಂದ ಕ್ಯಾಮ್ರಾಯಿಂದ ಹಿಡಿದು ಅಲ್ಲಿರೋ ಬರೋ ಮನೆಯವ್ರ ಹತ್ರ ಎಲ್ಲ ಹೇಳ್ಕೊಂಡು ಅವಶ್ಯಕತೆ ಇರಲಿಲ್ಲ ಗುರು. ನಿಮ್ಮ ಬಗ್ಗೆ ಏನಿದೆಯೋ ಅದು ಮಾತಾಡಿದ್ರೆ ಒಳ್ಳೇದು. ಅಲ್ಲಿ ಏನಾದರೂ ಮಾಡ್ಕೊಳ್ಳಿ, ಬಿಟ್ಟು ಬಂದಿದ್ದಾಗಿದೆ. ನೀವು ಮಾಡ್ತಾ ಇರೋದು ನಿಮ್ಮ ಯೋಗ್ಯತೆ ಏನು ಅಂತ ಇದರಲ್ಲೇ ತೋರಿಸ್ತಿದೆ. ನೀವು ಎರಡು ತಲೆಯ ಹಾವಿನ ಆಟ ಆಡ್ತಾ ಇದ್ದೀರ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಇನ್ನೊಂದು ಸ್ಟ್ರಾಟಜಿ ಮಾಡಬೇಕು. ನಿಮ್ಮ ಪರ್ಸ್ನಲ್ ಆಗಿ ನಿಮಗೇನಿದೆ ಟ್ಯಾಲೆಂಟು ಅದರಲ್ಲಿ ತೋರಿಸ್ಬೇಕು. ಮತ್ತು ಉಗ್ರ ಮಂಜೂರು ನಾನು ಹಾಕಿದ ಭಿಕ್ಷೆ ಅನ್ನೋದು 100% ಸತ್ಯ. ಯಾಕಂದರೆ ಅವರು ಎಲ್ಲರನ್ನೂ ಟಾರ್ಗೆಟ್ ಮಾಡಿಕೊಂಡು ಎಲ್ಲರಿಗೂ ಮೋಸ ಮಾಡಿಕೊಂಡು ನಿಮ್ಮನ್ನ ನಾಮಿನೇಷನಿಂದ ಪಾರು ಮಾಡಿದ್ದಾರೆ ಗುರು. ಅದಕ್ಕೆ ಅವರು ನಿಮಗೆ ಹಾಕಿರುವ ಭಿಕ್ಷೆ ಅಂತ ನೇರವಾಗಿ ಹೇಳಿದ್ದಾರೆ. ಅದು ಬಿಗ್ ಬಾಸ್ ಕೊಟ್ಟಿರೋದು ಹಾಗೆ ಹೀಗೆ ಕಡ್ಡಿ ಕಸ ಅಲ್ಲ, ನಿಮಗೆ ನಾಮಿನೇಷನಿಂದ ಪಾರು ಮಾಡಿದ್ದೆ ಉಗ್ರಂ ಮಂಜು ಅವರು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಗೌತಮಿ ಬಗ್ಗೆ ಸಿಕ್ಕಾಪಟ್ಟೆ ಹರಿದಾಡ್ತಿದೆ. ಏನಂದರೆ ಈ ಮೋಕ್ಷಿತ ತಲೆಬಾಗಿ ನಮಸ್ಕರಿಸಬೇಕು ಅಂತ ಏನೊಂದು ಯುವರಾಣಿ ಆದಮೇಲೆ ಹೇಳಿದ್ಲು. ಅದು ಬರೀ ಗೌತಮಿಗೆ ಹೇಳಿದಾರಾ ಇಲ್ಲ ಮನೆಯಲ್ಲಿರೋರಿಗೆಲ್ಲರಿಗೂ ಹೇಳಿದರೆ ಓಕೆ, ಬರೀ ಗೌತಮಿಗೆ ಹೇಳಿದರೆ ಇದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಮತ್ತು ತಲೆ ಸೋರ್ತಾ ಇರೋ ಒಂದು ವಿಡಿಯೋ ಬಿಟ್ಟಿದ್ದಾರೆ, ಮಂಜುಗೆ ಬ್ರೈನ್ ವಾಶ್ ಮಾಡ್ತಿದ್ದಾರೆ ಅಂತ. ಅವೆಲ್ಲ ಏನೂ ಇಲ್ಲ. ಅವರು ಒಂದು ಕ್ಯಾಪ್ಟನ್ ರೂಮಲ್ಲಿ ನಿಂತಿದ್ದಾರೆ. ಆ ಸಿಚುವೇಶನ್ ಏನಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಉಲ್ಟಾ ಪಲ್ಟಾ ಲಕಡಿ ಪಕಡಿ ಮಾಡಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅದು ನಿಜ ಅಂತ ಏನಾದರೂ ಅನ್ಕೊಬೇಕಾದ್ರೆ ಫುಲ್ ಎಪಿಸೋಡೇ ನೋಡಬೇಕಾಗುತ್ತೆ. ಇವತ್ತಿನ ಎಪಿಸೋಡ್ ನೋಡಿದ್ರೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ. ಮತ್ತು ಮೋಕ್ಷಿತ ಆಟ ಯಾಕೋ ನಮಗೆ ಇಷ್ಟ ಆಗ್ತಾ ಇಲ್ಲ ಗುರು. ಸಿಕ್ಕಾಪಟ್ಟೆ ಓವರ್ ಅನ್ನಿಸ್ತಾ ಇದೆ ಅಂತ, ಸಿಕ್ಕಾಪಟ್ಟೆ ಓವರೇ ಗುರು ನನಗೆ ಅನ್ನಿಸ್ತಾ ಇದೆ. ಮತ್ತು ಸ್ನೇಹಿತರೆ, ಇವತ್ತು ಏನಾಗುತ್ತೆ ಏನು ಎತ್ತ ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ. ಮತ್ತು ರಜತ್ ಬಗ್ಗೆ ಏನು ಹೇಳೋಣ ಗುರು. ಇವತ್ತು ಚೈತ್ರ ಕುಂದಾಪುರಗೆ ನಾಮಿನೇಷನ್ ಮಾಡಿದ್ದಕ್ಕೆ ರಜತ್ನ ಸಿಕ್ಕಾಪಟ್ಟೆ ಓವರಾಗಿ ಮಾತಾಡ್ತಿದ್ದ. ಅವನು ಬರೀ ಇವ್ರ ಬಗ್ಗೆ ಮಾತಾಡೋದೇ ಆಗೋಯ್ತು. ಈ ನಡುವೆ ಅಂತೂ ಚೈತ್ರ ಕುಂದಾಪುರನ ಬಿಟ್ಟೇ ಇರಲ್ಲ. ಸಿಕ್ಕಾಪಟ್ಟೆ ಬರೀ ಎಲ್ಲದಕ್ಕೂ ಚೈತ್ರ ಕುಂದಾಪುರನ ಹಿಡ್ಕೊಂಡು ಬಾಸು ಅಂದ್ಕೊಂಡು ಸಿಕ್ಕಾಪಟ್ಟೆ ಓವರಾಗಿ ಮಾತಾಡ್ತಿದ್ದಾರೆ. ಹೆಣ್ಮಕ್ಳ ಹತ್ರ ಏನು ಹಿಡ್ಕೊಂತೀಯ ಗುರು ನೀನು? ಅಲ್ಲಿ ನಿನಗೆ ತಾಕತ್ತಿದ್ರ ಮೋಕ್ಷಿತ, ಮಂಜು, ಗೌತಮಿ ಹತ್ರ ಮಾತಾಡ್ತಿದ್ರೆ ಯಾಕೆ ಚೈತ್ರ ಕುಂದಾಪುರ ಹತ್ರನೇ ಹೋಗಿ ಕೆದಕ್ತಿದ್ಯಾ? ನನಗೂ ಅರ್ಥ ಆಗ್ತಾ ಇಲ್ಲ. ಓವರ್ ಬಿಲ್ಡಪ್ ಅಂತ ಅನ್ನಿಸ್ತಾ ಇದೆ ನನಗಂತೂ. ಮತ್ತು ಸ್ನೇಹಿತರೆ, ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.